ಅಲ್ಲ ಈ ಫ್ರೀ ಬಸ್ಗಳು ಬಿಟ್ಬಿಟ್ಟು ಈ ಹುಡುಗರಿಗೆ ಯಾಕೆ ನ್ಯಾಯ ಇಲ್ಲ ಅಂತ. ನಮ್ಗೆ ಓಟೇನ್ ವ್ಯಾಲ್ಯೂ ಇಲ್ವಾ? ನಮಗೂ ಫ್ರೀ ಬಸ್ ಇರ್ಬೇಕಿತ್ತು ತಾನೆ. ಅಪರೂಪಕ್ಕೆ ಬರ್ತೀವಿ ಆದ್ರೂ ಯಪ್ಪ 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 ಬೇಡವೇ ಬೇಡ ಬಸ್ ಅವಸಾದು ಹಂಗ ಅನ್ಸ್ಬಿಡುತ್ತೆ. ವೆಲ್ಕಮ್ ಟು ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31. ಎಷ್ಟೊಂದು ದಿನಗಳಾಗಿದ ತಕ್ಷಣ ನೋಡ್ತಾ ಇದ್ದೀರಾ. ಹೌದು, ಇನ್ಮೇಲೆ ಇದೇ ತರ ಡಿಲೇ ಆಗಲ್ಲ. ಸೊ ಟುಡೇ ಐ ವಾಸ್ ಇನ್ ಒಂದು ಟ್ರಾವೆಲ್ ಲಾಗ್. ಹೇಗೋಗುತ್ತೆ ನನಗಿರೋ ಲಿಮಿಟೆಡ್ ನಂಬರ್ ಆಫ್ ಟೈಮಲ್ಲಿ. ಸೊ ನಾನು ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀನಿ ಇವತ್ತು. ಸುಮ್ಮನೆ ಬಂದೆ ಇಲ್ಲಿಗೆ. ಸೊ ಇಲ್ಲೇ ನಿಂತಿದ್ಯಂತೆ ಬಸ್ಸು, ಬರೋಣ ಬನ್ನಿ. ಟ್ರಾವೆಲ್ ಲಾಗು ಅಂತಿರ್ತೀರಲ್ಲ, ಬನ್ನಿ ಇವತ್ತಿಂದ ನಿಜವಾದ ಟ್ರಾವೆಲ್ ಲಾಗ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಅರಸೀಕೆರೆಯಿಂದ ಆರಂಭವಾದ ಈ ಪ್ರಯಾಣ ಇಂದು ನಮ್ಮನ್ನು ಇತಿಹಾಸದ ಹಾದಿಯ ಕಡೆಗೆ ಕರೆದೊಯ್ಯುತ್ತಿದೆ. ಸೊ ಫೈನಲಿ ನನ್ನ ಫಿಲಿತಲಿ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ 3rd ಜರ್ನಿ ಇದಾಗಿತ್ತು. ಸೊ ಐ ಕಂಪ್ಲೀಟೆಡ್. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ತುಂಬ ಬ್ಯೂಟಿಫುಲ್ ಆಗಿ ನೀವು ಪೋಸ್ಟ್ ಆಫೀಸ್ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ನೀವು ಈ ಫಿಲಿತಲಿ ಪಾಸ್ಪೋರ್ಟ್ ಆದರೆ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ GPO ಅಲ್ಲಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಎಂಕ್ವೈರ್ ದೇರ್ ಆ್ಯಂಡ್ ನೀವು ತೊಗೊಬೋದು. ಸೊ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಬೆಟ್ಟ, ಅಷ್ಟೇ ಬ್ಯೂಟಿಫುಲ್ಲಾಗೆ ಈ ಪೋಸ್ಟ್ ಆಫೀಸ್ನ ಮಾಡಿದ್ದಾರೆ ನೋಡಿ. ಯು ಕ್ಯಾನ್ ಸಿ. ಓಕೆ, ಇದು ಪೋಸ್ಟ್ ಆಫೀಸ್. ಸೊ ಮಚ್ ಮೋರ್ ಬ್ಯೂಟಿಫುಲ್ ರೀಲ್ ನೀವು ಇನ್ಸ್ಟಾಗ್ರಾಮ್ ಎಕ್ಸ್ಪ್ಲೋರಿಂಗ್ ಕರ್ನಾಟಕ 1 ಪೇಜಲ್ಲಿ ನೋಡ್ಬೋದು. ಸೊ ನಮ್ಮ ಜರ್ನಿ ಇವಾಗಿರೋದು ಈ ಶ್ರಾವಣ ಬೆಳಗೊಳದ ಚಂದ್ರಗಿರಿ ಮತ್ತು ಇಂದ್ರಗಿರಿಯ ಬೆಟ್ಟ. ಸೊ ನೋಡ್ಕೊಂಬರೋಣ ಬನ್ನಿ, ಎಲ್ಲರೂ ಬನ್ನಿ. ಸೊ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾವ ಥರ ಈ ಟ್ರಾವೆಲ್ ಲಾಗ್ ಹೋಗ್ತಾ ಇದೆ ನನಗಂತೂ ಗೊತ್ತಿಲ್ಲ, ಬಟ್ ಟ್ಯಾಂಕ್ ಹೆಚ್ಚಿನ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ. ಸೊ ಕೂಲಿಂಗ್ ಗ್ಲಾಸ್ ಏನಕ್ಕೆ ಹಾಕೊಂತೀರಾ ಅಂತ ಕೇಳ್ತೀಯಲ್ಲ. ಸೊ ಏನು ಗೊತ್ತಾ, ಅದೊಂದು ಪಬ್ಲಿಕಲ್ಲಿ ಹೋಗ್ಬೇಕಾದ್ರೆ ಲೈಕ್ ಕಾನ್ಫಿಡೆನ್ಸ್ಗಿಂತ ಓವರ್ ಕಾನ್ಫಿಡೆನ್ಸ್ ಬೇಕೇ ಬೇಕು. ಯಾಕೆಂದರೆ ನಿಮ್ಮ ಮುಂದೆ ಅದು ಕ್ಯಾಮ್ರಾ ಇಟ್ಕೊಂಡು ನೀವು ಮಾತಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ವಿತೌಟ್ ದಿಸ್ ಐ ಕಾಂಟ್. ಏನು ಮಾಡ್ತೀರಾ, ನಾನು ಇದು ಫಸ್ಟ್ ಟೈಮ್ ಇದು ಟ್ರಾವೆಲ್ ಲಾಗ್ ಆಗಿದೆ. ನಾನು 12 years ಬ್ಯಾಕು ಇಲ್ಲಿ ಯಾವಾಗ ಮಸ್ತಾಭಿಷೇಕ ಆಗಿತ್ತು. ಸೊ ಯಾವಾಗಂದರೆ ನಾನು ಚಿಕ್ಕವನಿದ್ದೆ, ಅವಾಗ ನಾನು ಬಂದಿದ್ದು ನೆನಪಿದೆ ಅಷ್ಟೆ. ಸೊ ಲಿಟ್ರಲಿ ಇವತ್ತೇ ದೆನ್ ಫಸ್ಟ್ ಟೈಮ್ ಅಲೋನ್ ಬರ್ತಾ ಇರೋದು. ನಾವಿವಾಗ ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಸೊ ನಮಗೆ ಫಸ್ಟ್ ಸಿಗೋ ಬೆಟ್ಟ ಚಂದ್ರಗಿರಿ. ಸೊ ಚಂದ್ರಗಿರಿ ಮಹಾದ್ವಾರ ಇರೋ ಬೆಟ್ಟನ ನಾವು ಹತ್ಬಿಟ್ಟು ಸೊ ಹೇಗಿದೆ. ಸೊ ವಿ ಕ್ಯಾನ್ ಹೋಗ್ಬರೋಣ ಬನ್ನಿ. ಅದೇ ನಾನು ಹೇಳಿದ್ನಲ್ಲ, ಮೇಯ್ನ್ ಗೊಮ್ಮಟೇಶ್ವರ ಸ್ಟ್ಯಾಚು ಇರೋದು ಇಂದ್ರಗಿರಿ ಮಹಾದ್ವಾರದಲ್ಲಿ. ಸೊ ಅದಕ್ಕೆ ನಾವು ಇವತ್ತು ಹೆಂಗೋ ಬಂದಿದ್ದೀನಲ್ಲ ಒಬ್ಬನೇ. ಫಸ್ಟ್ ನಮಗೆ ಇಲ್ಲಿ ನಾನು ಅಷ್ಟು ಹೋಗೇ ಇಲ್ಲ ಇಲ್ಲಿ ಚಂದ್ರಗಿರಿಗೆ. ಸೊ ಫಸ್ಟ್ ನಾವು ಚಂದ್ರಗಿರಿನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇಂದ್ರಗಿರಿ ಬರೋಣ. ಸೊ ಹಾಗೆ ನಾವು ಚಂದ್ರಗಿರಿ ಪರ್ವತನ ಹತ್ತನ ಅಂತ ಬಂದ್ವಿ. ಸೊ ನಮ್ಮ 4 ಫ್ರೆಂಡ್ಸ್ ಫ್ರಮ್ ಮಹಾರಾಷ್ಟ್ರ, ಇಟ್ ಸೀಮ್ಸ್ ಕೊಲ್ಹಾಪುರ್. ಸೊ ಕೊಲ್ಹಾಪುರಿಂದ ಬಂದಿದ್ದಾರೆ ಶ್ರಾವಣ ಬೆಳಗೊಳ. ಯು ಕ್ಯಾನ್, ನಿಮಗೆ ಗೊತ್ತು ವಿಶ್ವ ಪ್ರಸಿದ್ಧ ಗೊಮ್ಮಟೇಶ್ವರ ಮೂರ್ತಿ ಅಂತ. ಸೊ ಅದಕ್ಕೆ ಇವಾಗ ಚಂದ್ರಗಿರಿ ಬೆಟ್ಟ ಹತ್ತೋ ಟೈಮಲ್ಲಿ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಬಹುತ್ ಹ್ಯಾಪಿ ಬೈ ಮೀಟಿಂಗ್ ಯು ಆಲ್. ಯು ಹ್ಯಾವೆಂಟ್ ಸೀನ್ ಓನ್ಲಿ ಬ್ರೋ, ಬಟ್ okay. You have seen all your video, Instagram pages. Okay. Nice. Feeling well. Feeling good. Only you 4 members came. No. 7. Some are there. Okay. ಚಲೋ, ನಾವು ಚಂದ್ರಗಿರಿ ಬೆಟ್ಟ ಹತ್ತುತ್ತಾ ಸ್ಲಿಪ್ಪರ್ಸ್ನ ಫುಡ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಸೊ ನಾನಿವಾಗ ಚಂದ್ರಗಿರಿ ಪರ್ವತವನ್ನು ಹತ್ತುತ್ತಾ ಇದ್ದೀನಿ. ನೋಡಿ, ಅಲ್ಲಿ ಯಾರೋ ಒಬ್ರು ಮಹಾರಾಷ್ಟ್ರದವ್ರು ಬಂದರು. ಆಮೇಲೆ ವಿಡಿಯೋ ಫೋನ್ ಇಟ್ಕೊಂಡು ಹೋಗ್ತಾ ಇದ್ದೆ, ಕ್ಯಾಮ್ರಾ ಇಟ್ಕೊಂಡು. ಅಲ್ಲೊಬ್ರು ಹೋಗಿದ್ರು. ಸೊ ದಟ್ಸ್ ಕಾಲ್ಡ್ ಲಾಗರ್ಸ್ ಫೀಲ್. ಮತ್ತೆಲ್ಲೂ ಸಿಗಲ್ಲ ನಿಮಗೆ ಫೀಲು. ನೀವು ಏನಕ್ಕೆ ನೋಡ್ತಿದ್ದೀರಾ, ಬರೀ ನೀವು ಏನಾದರೂ ಒಂದು ಸ್ಟಾರ್ಟಪ್ ಕ್ರಿಯೇಟ್ ಮಾಡಿ ಜಸ್ಟ್ ಲೆಟ್ಸ್ ಬಿಲ್ಡ್ ದ ಕನ್ನಡ ಕಮ್ಯುನಿಟಿ. ಸೊ ಆಮೇಲೆ ನೀವೇನಾದರೂ ನಂಬ್ತೀರಾ, ಈ ಬೆಟ್ಟಕ್ಕೆ 2000 ವರ್ಷ ಇತಿಹಾಸ ಇದೆ. ಅದೇ ನಾನು ಹೇಳಿದ್ನಲ್ಲ, ನನ್ನ ಹಿಂದೆ ಕಾಣಿಸ್ತಾ ಇರೋ ಬೆಟ್ಟನೇ ಇಂದ್ರಗಿರಿಲೇ ಬಾಹುಬಲಿ ಸ್ಟ್ಯಾಚು ಇರೋದು. ವಿಶ್ವ ಪ್ರಸಿದ್ಧ ನಮ್ಮ ಬಾಹುಬಲಿ ಸ್ಟ್ಯಾಚು, ಗೊಮ್ಮಟೇಶ್ವರ ಸ್ಟ್ಯಾಚು ಇರೋದು ಇಂದ್ರಗಿರಿಲಿ. ಈ ಚಂದ್ರಗಿರಿ ಬಗ್ಗೆ ನಾನು ನಿಮಗೆ ಗ್ಲಿಮ್ಸ್ ಹೇಳ್ತೀನಿ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ಇವಾಗ ವಿ ಕ್ಯಾನ್ ಗೋ.
ಈಗ ನಾವು ನಿಂತಿರುವುದು ಚಂದ್ರಗಿರಿ ಹಿಲ್ ಮೇಲೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಮೌನವಾಗಿ ಹೊತ್ತಿರುವ ಪವಿತ್ರ ಬೆಟ್ಟ. ಈ ಬೆಟ್ಟ ಜೈನ ಧರ್ಮದ ಅತ್ಯಂತ ಮಹತ್ವದ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಪುರಾತನ ಜೈನ ಬಸದಿ, ಶಿಲಾಶಾಸನಗಳು ಮತ್ತು ಸ್ಮಾರಕಗಳು ಕರ್ನಾಟಕದ ಶ್ರೀಮಂತ ಇತಿಹಾಸದ ಸಾಕ್ಷಿಗಳಾಗಿವೆ. ಇತಿಹಾಸದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಇದೇ ಪವಿತ್ರ ನೆಲದಲ್ಲಿ ಕಳೆದಿದ್ದಾರೆ ಎಂದು ನಂಬಲಾಗುತ್ತದೆ. ಅವರು ಜೈನ ಗುರು ಭದ್ರಬಾಹು ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ತಪಸ್ಸು ನಡೆಸಿದ್ದರು ಎನ್ನಲಾಗುತ್ತದೆ. ಕೇಳಿಸ್ಕೊಂಡ್ರಾ ಈ ಚಂದ್ರಗಿರಿ ಬಗ್ಗೆ ಹಿಸ್ಟ್ರಿನ? ನಾವು ಬಂದಿರೋದಕ್ಕೂ ಅದಕ್ಕೂ ಇವತ್ತು ನನಗೆ ಎಷ್ಟು ಬಿಸಿಲಿರುತ್ತೆ ಅಂತ ಬಂದೆ, ಬಟ್ ಮೋಡ ಕವಿದ ವಾತಾವರಣ ಇದೆ, ಅಷ್ಟು ಖುಷಿ ಆಗ್ತಿದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಸೊ ನೀವು ಜಸ್ಟ್ ವೀಡಿಯೋಸ್ನ ನೋಡಿ ಏನಕ್ಕೆ ಅಂದರೆ ತಿಳ್ಕೊಳಕ್ಕೆ ನೋಡಿ, ಬಟ್ ಡೂ ಟ್ರಾವೆಲ್. ನಾನು ಎಲ್ಲರಿಗೂ ಅಡ್ವೈಸ್ ಮಾಡೋದು ಒಂದೇ, ಯು ನೀಡ್ ಟು ಟ್ರಾವೆಲ್ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್, ಟು ಎಕ್ಸ್ಪ್ಲೋರ್ ದ ಪೀಪಲ್ಸ್ ಮೈಂಡ್ ಸೆಟ್. ಸೊ ನೀವು ಎಲ್ಲಾದರೂ ಹೊರಗಡೆ ಹೋದಾಗಲೇ ನಿಮಗೆ ಗೊತ್ತಾಗೋದು ಅಲ್ಲಿರೋ ಪ್ಲೇಸಿಂದು ಯಾವ ಥರ ಇದೆ ಆ ಥರ. ನಾವೇನು ಇವಾಗ ಲೇತ್ ಟೆಕ್ನಾಲಜಿ ಮಷಿನ್ಸ್, ಲೇತ್ ಮಷಿನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಅವರು ಆವಾಗಿನ ಟೈಮಲ್ಲೇ ಲೇತ್ ಮಷಿನ್ಸ್ ಯಾವ ಥರ ವರ್ಕಿಂಗ್ ನೀವು ನೋಡಿದ್ರಲ್ಲ, ಅಲ್ಲಿ ಪ್ರಾಪರ್ ಪ್ರತಿಯೊಂದು ಕಮ್ಮನೂ ಒಂದೊಂದು ಥರ ಪ್ರಾಪರ್ ಫಿಕ್ಸ್ಡ್ ಡೈಮೆನ್ಷನ್ಸಲ್ಲಿರುತ್ತೆ. ಸೊ ಅದೆಲ್ಲ ಲೇತ್ ಟೆಕ್ನಾಲಜಿ. ಸೊ ಆವಾಗಿನ ಟೈಮಲ್ಲೇ ಲೇತ್ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡಿದ್ದಾರೆ. ಈ ಬಂಡೆಗಳು, ಈ ಬಂಡೆ ಮೇಲೆ ಈ ಥರ ವಿತ್ ಪರ್ಫೆಕ್ಟ್ ಡೈಮೆನ್ಷನ್ ಜಾಮಿಟ್ರಿಲಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್ಲಿ. ಸೊ ಎಷ್ಟು ಮ್ಯಾನ್ ಪವರ್ ಯೂಸ್ ಆಗಿರ್ಬೋದು ಇಷ್ಟಕ್ಕೆಲ್ಲ. ಸೊ ನಾವಿವಾಗ ಏನು ನೋಡಿದ್ವಿ ಬಸದಿ ಹಿಂದೆ ಇರೋರು ಚಂದ್ರಗುಪ್ತ ಅವ್ರದ್ದು. ದಿಸ್ ಈಸ್ ದ ಮಾಸ್ಟರ್ ಪೀಸ್ ಆಫ್ ಚಂದ್ರಗಿರಿ ಪರ್ವತ. ಇವರಿಂದನೇ, ಇವರ ಗುರುತಿಗೋಸ್ಕರ ಈ ಚಂದ್ರಗಿರಿ ಬಸದಿ ಇರೋದು. ಇದಾಗಿತ್ತು ಚಂದ್ರಗಿರಿ ಬೆಟ್ಟದ ಬಗ್ಗೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಅಂದರೆ, ಯು ಕ್ಯಾನ್ ಡೂ ವಿಡಿಯೋ ವಿತೌಟ್ ಅಥಾರಿಟಿ ಪರ್ಮಿಷನ್. ಸೊ ಬೆಟ್ಟದ ಸ್ಟಾಫ್ಸ್ ಇರುತ್ತೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ. ಸೊ ಅವ್ರ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಇನ್ನೂ ಅಲ್ಲಿ ಎಲ್ಲ ಒಂದೊಂದು ಕಡೆ ಸೊ ಇದೇ ಥರ ಬಸದಿಗಳು ನೋಡ್ತೀವಿ. ಸೊ ನಾವು ಚಂದ್ರಗಿರಿ ಪರ್ವತನ ಎಷ್ಟು ಚೆನ್ನಾಗಿ ನೋಡಿದ್ವಿ ಅಂದರೆ ಅರ್ಥ ಆಯ್ತಲ್ವಾ. ಸೊ ನಾವು ಲೆಟ್ಸ್ ಗೋ ಫಾರ್ ದ ಮಾಸ್ಟರ್ ಪೀಸ್ ಆಫ್ ಇಂಡಿಯಾ, ದ ಇಂದ್ರಗಿರಿ ಪರ್ವತ. ಸೊ ಇಂದ್ರಗಿರಿ ಪರ್ವತದಲ್ಲಿ ಸಿಗೋಣ ಸೂನ್. ಮುಂಚೆ ಅದೇನು ಮೈಂಡ್ ಇತ್ತೋ ಗೊತ್ತಿಲ್ಲ, ಆ ಶಾಸನಗಳನ್ನ ಎಲ್ಲ ಅವರು ಸ್ಟೋರ್ ಮಾಡೋಕ್ಕೆ ನೂರಾರು ಸಾವಿರಾರು ವರ್ಷಗಳಾದರೂ ಎರೇಸ್ ಆಗಬಾರ್ದು ಅಂತ ಆ ಶಾಸನಗಳನ್ನೆಲ್ಲ ನೀವು ಸ್ಟೋರ್ ಮಾಡೋಕ್ಕೆ ನೋಡ್ಬೋದು. ಎಲ್ಲೆಲ್ಲಿ ಕಲ್ಲು ಅವರವರ ಪ್ಲೇಸಸ್ ಇರುತ್ತೆ. ಸೊ ಎಲ್ಲರಿಗೂ ಅರ್ಥ ಆಗಬೇಕು ಅದು ಅಂತ. ಸೊ ದೇ ಆರ್ ಯೂಸಿಂಗ್ ದ ಸ್ಟೋನ್ಸ್ ವಾಲ್ಸ್. ಸೊ ಅದನ್ನೇ ಅವರು ಬರವಣಿಗೆಯಲ್ಲಿ ಬರಿತಿದ್ರಲ್ಲ, ಅದು ನನಗೆ ರಿಯಲಿ ಇನ್ನೂ ದಟ್ ಮಾಸ್ಟರ್ ಪೀಸ್ ಇದೆಯಲ್ಲ. ಸೊ ಇದು ಚಂದ್ರಗಿರಿ, ಅಲ್ಲಿರೋದು ಇಂದ್ರಗಿರಿ. ಸೊ ಆಮೇಲೆ ಅಲ್ಲೂ ಸ್ಮಾಲ್ ಬಸದಿಗಳಿದೆ. ಸೊ ಎಲ್ಲೆಲ್ಲಿ ಪರ್ವತ ಇದೆ ಇದು ಸುತ್ತ. ಸೊ ಯು ಕ್ಯಾನ್ ಸಿ. ಆ್ಯಂಡ್ ಕೆಳಗಡೆನೂ ದೇವಸ್ಥಾನಗಳು ಎಲ್ಲದೂ ಇದೆ. ಆಮೇಲೆ ಇಲ್ಲಿ ಕಲ್ಯಾಣಿ ಇದೆ ನೋಡಿ, ಎಷ್ಟು ಡೈಮೆನ್ಷನಲ್ಲಿತ್ತು. ಸೊ ಇವಾಗ ಒಂದು ಏರಿಯಲ್ ವ್ಯೂ ಮಾಡಬೇಕು ಅಂದರೆ ಒಂದು ಡ್ರೋನ್ ಟೆಕ್ನಾಲಜಿ, ಹೆಲಿಕಾಪ್ಟರ್ ಟೆಕ್ನಾಲಜಿ, ಎಷ್ಟೊಂದು ಏರೋ ಟೆಕ್ನಾಲಜೀಸ್ ನೋಡ್ತೀವಿ. ಬಟ್ ಆಗಿನ ಟೈಮಲ್ಲಿ ಆ ಕಲ್ಯಾಣಿ ನೋಡಿ ಎಷ್ಟು ಪರ್ಫೆಕ್ಟ್ ಡೈಮೆನ್ಷನಲ್ಲಿದೆ ಅಂದರೆ, ಸೊ ಯು ಕಾಂಟ್ ಇಮ್ಯಾಜಿನ್ ದಟ್. ಅಷ್ಟು ಪರ್ಫೆಕ್ಟಾಗಿತ್ತು. ಇವಾಗಿನ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಇವರು ಎಷ್ಟು ತಪ್ಪಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆವಾಗ ನೋಡಿ, ಏನು ಹೇಳಿ, ನೀವೇ ಹೇಳಿ. ಯು ಕ್ಯಾನ್ ಸಿ. ಸೊ ವೆಲ್ ಪೀಸ್ಫುಲ್ ಪ್ಲೇಸ್. ಸೊ ನೆಕ್ಸ್ಟ್ ಏನಿದ್ರು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಫಸ್ಟ್ ಹೊಟ್ಟೆಗೆ ಊಟ. ಸೊ ಊಟ ಆದಮೇಲೆ ಎಲ್ಲ ನೆಕ್ಸ್ಟ್ ಕೆಲಸ. ಸೊ ಬನ್ನಿ ಹೋಗೋಣ. ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸೊ ಊಟ ಮಾಡಿ ಇವಾಗ ನೆಕ್ಸ್ಟ್ ಇಂದ್ರಗಿರಿ ಪರ್ವತನ ನೋಡ್ಬಿಟ್ಟು ಲೆಟ್ಸ್ ಎಂಡ್ ದ ವಿಡಿಯೋ. ವಿ ಆರ್ ಇನ್ ಇಂದ್ರಗಿರಿ ಪರ್ವತ. ಈ ಇಂದ್ರಗಿರಿ ಪರ್ವತ ವಿಶ್ವದ ಅತಿ ದೊಡ್ಡ ಒನ್ ಆಫ್ ದ ಸ್ಟ್ಯಾಚು ಇರೋ ಗೊಮ್ಮಟೇಶ್ವರ ಸ್ವಾಮಿ ಇರೋದಿಲ್ಲ.
ಇದೀಗ ನಾವು ತಲುಪಿರುವುದು ವಿಂಧ್ಯಗಿರಿ ಹಿಲ್ ಅಂದರೆ ಇಂದ್ರಗಿರಿ. ಸುಮಾರು 600ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಏರಿ ತಲುಪುವ ಈ ಪವಿತ್ರ ಬೆಟ್ಟ ವಿಶ್ವ ಪ್ರಸಿದ್ಧ ಬಾಹುಬಲಿ ಅವರ ಭವ್ಯ ಏಕಶಿಲಾ ಪ್ರತಿಮೆಗೆ ಮನೆವಾಗಿದೆ. ಸುಮಾರು 57 ಅಡಿ ಎತ್ತರದಲ್ಲಿ ನಿಂತಿರುವ ಈ ಮೂರ್ತಿ ಜಗತ್ತಿನ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಗಳೊಂದು. 981ನೇ ಕ್ರಿಸ್ತ ಶಕದಲ್ಲಿ ಚಾವುಂಡರಾಯ ಅವರು ಇದನ್ನು ನಿರ್ಮಿಸಿದರು. ಬಾಹುಬಲಿ ಪ್ರತಿಮೆ ಕೇವಲ ಒಂದು ಶಿಲ್ಪವಲ್ಲ, ಅದು ಶಾಂತಿ, ತ್ಯಾಗ, ಅಹಿಂಸೆ ಮತ್ತು ಆತ್ಮಜಯದ ಪ್ರತೀಕ. ಈ ಬೆಟ್ಟದ ಮೇಲಿಂದ ಕಾಣುವ ದೃಶ್ಯ ಪ್ರಕೃತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಸುಂದರ ಸಂಗಮದ ಅನುಭವ ನೀಡುತ್ತದೆ. ನನ್ನ ಕೆಲಸನೂ ಮುಗೀತು, ಈ ಟ್ರಾವೆಲ್ ಲಾಗ್ ಕೆಲಸನೂ ಮುಗೀತು. ಸೊ ನೆಕ್ಸ್ಟ್ ಕೆಲಸ ಏನಿದೆ ಅಂತ ನೋಡೋಣ. ಸೊ ಅಷ್ಟೊತ್ತಿಗೆ ನಾನು ಗುರು ಶ್ರಾವಣ ಬೆಳಗೊಳದ ಬಸ್ ಸ್ಟ್ಯಾಂಡಿಗೆ ಬಂದೆ. ಇವಾಗ ಇನ್ನೇನು ಬಸ್ ಹತ್ತದೆ, ಹೋಗುರು ಬಸ್ ಹತ್ತದೆ ಕಷ್ಟ, ದುಡ್ಡು ಕೊಡೋದೆ ಬಸ್ಸಿಗೆ. ಸೊ ಅದೇ ಏನು ಗೊತ್ತಾ, ನೆಕ್ಸ್ಟ್ ಬರೋ CMಗೆ ಕೈಂಡ್ ರಿಕ್ವೆಸ್ಟು, ಸ್ವಲ್ಪ ಹುಡುಗರು ಮೇಲೂ ಒಂದು ಸ್ವಲ್ಪ ಕರುಣೆ ತೋರಿಸ್ರಿ. ಹುಡುಗರು ಓಟು ವ್ಯಾಲ್ಯೂಯಬಲ್ಲು, ಅದರಿಂದ ನಾವು ಒಂಚೂರು ಫ್ರೀಯಾಗಿ ಓಡಾಡೋಣ, ಹುಡುಗರು ಸಹ. ಅದು ಒಂದೇ ರಿಕ್ವೆಸ್ಟು, ನೆಕ್ಸ್ಟ್ ಬರೋ ಆಗೋ CMಗೆ ಕರುಣೆ ತೋರಿಸ್ಗುರು. ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ ನನ್ನ ಟ್ರಾವೆಲ್ ಲಾಗ್ ಶ್ರಾವಣ ಬೆಳಗೊಳದು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಸೈನಿಂಗ್ ವಿತ್ ಲಾಗ್ ಇನ್ ಕರ್ನಾಟಕ 31 ನಿಶ್ಚಲ್ ಆರ್. ಸೊ ನೆಕ್ಸ್ಟ್ ಕೆಲಸ ಇದೆ, ಅದ್ರಲ್ಲಿ ಸಿಗೋಣ. ಓಕೆ, ಬಾಯ್, ಸಿ ಯು ಸೂನ್ ವಿತ್ ಮೋರ್ ಎಕ್ಸೈಟೆಡ್ ವಿಡಿಯೋಸ್.